ನಮಸ್ಕಾರ ವೃಷಭ ರಾಶಿಯ ಬಂಧುಗಳೇ. ಇವತ್ತಿನ ಈ ವಿಡಿಯೋ ಕೇವಲ ಒಂದು ರಾಶಿ ಭವಿಷ್ಯವಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಲೈಫ್ ಸೇವಿಂಗ್ ಅಲರ್ಟ್. ಸಮಯ ಮರಳಿನಂತೆ ಕೈಯಿಂದ ಜಾರಿ ಹೋಗುತ್ತಿದೆ. ಬ್ರಹ್ಮಾಂಡದ ಗ್ರಹಗತಿಗಳು ಸಾರುತ್ತಿರುವ ಎಚ್ಚರಿಕೆ ಏನೆಂದರೆ, ಏಪ್ರಿಲ್ 25ರವರೆಗೆ ವೃಷಭ ರಾಶಿಯವರ ಮೇಲೆ ಕರಾಳ ನೆರಳು ಆವರಿಸಿದೆ. ನೀವು ತಿಳಿಯದೆ ಮಾಡುವ ಒಂದು ಸಣ್ಣ ಕೆಲಸ, ನೀವು ಹೋಗುವ ಒಂದು ಜಾಗ ನಿಮ್ಮ ಇಡೀ ಕುಟುಂಬವನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಪ್ರಾಣವೇ ಹೋದರೂ ಸರಿ. ಇವತ್ತು ನಾನು ಹೇಳುವ ಈ 3 ಜಾಗಗಳಿಗೆ ನೀವು ಕಾಲಿಡಬೇಡಿ. ಇದು ನಾನು ಹೇಳುತ್ತಿರುವ ಮಾತಲ್ಲ, ನಿಮ್ಮ ಜಾತಕದ ಗ್ರಹಗತಿಗಳು ಮತ್ತು ಸಾಕ್ಷಾತ್ ಈಶ್ವರನ ಸಂಕಲ್ಪ. ನೀವು ಸದ್ಯಕ್ಕೆ ಎದುರಿಸುತ್ತಿರುವ ಮಾನಸಿಕ ಒತ್ತಡ, ಸಾಲದ ಬಾಧೆ ಅಥವಾ ಮನೆಯಲ್ಲಿನ ಜಗಳಗಳಿಗೆ ಮೂಲ ಕಾರಣ ಈ ಏಪ್ರಿಲ್ ತಿಂಗಳಿನ ಗ್ರಹಗತಿಗಳು. ಈ ವಿಡಿಯೋದಲ್ಲಿ ನಾನು ನಿಮಗೆ ಆ 3 ನಿಷೇಧಿತ ಜಾಗಗಳ ಜೊತೆಗೆ ನಿಮ್ಮ ಜಾತಕದ ಆಳವಾದ ರಹಸ್ಯಗಳನ್ನು ಬಿಚ್ಚಿಡುತ್ತೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದ್ರೆ ಈ ವಿಡಿಯೋದ ಮಧ್ಯದಲ್ಲಿ ನಾನು ನೀಡುವ ಮಹಾ ರಕ್ಷಾ ಕವಚ ಮಂತ್ರ ನಿಮ್ಮನ್ನು ಎಲ್ಲಾ ಕೆಟ್ಟ ದೃಷ್ಟಿಯಿಂದ ಕಾಪಾಡುತ್ತದೆ. ವಿಡಿಯೋ ಶುರು ಮಾಡುವ ಮುನ್ನ ಶ್ರದ್ಧೆಯಿಂದ ಓಂ ಗಂ ಗಣಪತಿಯೇ ನಮಃ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ನಿಮ್ಮ ಭಕ್ತಿಯೇ ನಿಮ್ಮನ್ನು ಕಾಪಾಡುತ್ತದೆ. ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೃಷಭ ರಾಶಿಯವರೇ, ನೀವು ಭೂಮಿ ತತ್ವದವರು. ಸ್ಥಿರತೆ ಮತ್ತು ತಾಳ್ಮೆಗೆ ನೀವು ಹೆಸರಾದವರು. ನೀವು ಎಷ್ಟೇ ಕಷ್ಟ ಬಂದರೂ ಅಲುಗಾಡದವರು. ನಿಮ್ಮ ರಾಶ್ಯಾಧಿಪತಿ ಸುಖ ಸಂಪತ್ತಿನ ದೇವತೆ ಶುಕ್ರ. ನೀವು ಕಷ್ಟಪಟ್ಟು ದುಡಿದು ಕುಟುಂಬವನ್ನು ರಾಜರಂತೆ ಪೋಷಿಸುವವರು. ಆದರೆ ಪ್ರಸ್ತುತ ಏಪ್ರಿಲ್ ತಿಂಗಳಲ್ಲಿ ಸೂರ್ಯನು ಮೇಷರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಇದರ ಜೊತೆಗೆ ರಾಹು ಮತ್ತು ಕೇತುಗಳು ತಮ್ಮ ಕುತಂತ್ರದ ಜಾಲವನ್ನು ಹಣೆಯುತ್ತಿವೆ. ಜ್ಯೋತಿಷ್ಯ ರಹಸ್ಯದ ಪ್ರಕಾರ ಈ ಸಮಯದಲ್ಲಿ ರಾಹು ನಿಮ್ಮ ರಾಶಿಯ ಮೇಲೆ ತೀವ್ರವಾದ ಭ್ರಮೆಯನ್ನು, ಅಂದರೆ ಒಂದು ರೀತಿ ಇಲ್ಯೂಷನ್ ಅನ್ನು ಸೃಷ್ಟಿಸುತ್ತಿದ್ದಾರೆ. ಇದರಿಂದ ನಿಮಗೆ ಸರಿ ಯಾವುದು ತಪ್ಪು ಯಾವುದು ಎಂದು ತಿಳಿಯದಂತಾಗುತ್ತದೆ. ಕೃತ್ತಿಕಾ ನಕ್ಷತ್ರದ ತೇಜಸ್ಸು, ರೋಹಿಣಿಯ ಸೌಂದರ್ಯ ಮತ್ತು ಮೃಗಶಿರದ ಚಂಚಲತೆ ನಿಮ್ಮಲ್ಲಿದೆ. ಆದರೆ ಏಪ್ರಿಲ್ 25ರವರೆಗೆ ಅಂಗಾರಕ ದೋಷದ ಪ್ರಭಾವದಿಂದಾಗಿ ನಿಮ್ಮ ನಿರ್ಧಾರಗಳು ಉಲ್ಟಾಗುತ್ತಿವೆ. ಬಿಸಿಲಿನ ತಾಪ ಹೇಗೆ ಏರುತ್ತಿದೆಯೋ ಹಾಗೆಯೇ ನಿಮ್ಮ ಜಾತಕದಲ್ಲಿರುವ ನಕಾರಾತ್ಮಕ ಅಂಶಗಳು ಕೂಡ ಜಾಗೃತವಾಗಿವೆ. ಈ ಸಮಯದಲ್ಲಿ ನಿಮ್ಮ ಕುಲದೇವತೆ ಮತ್ತು ಪಿತೃಗಳು ನಿಮಗೆ ನೀಡುತ್ತಿರುವ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಿ. ಮನೆಯಲ್ಲಿ ಹಠಾತ್ ದೀಪ ಆರುವುದು ಅಥವಾ ಹಾಲು ಚೆಲ್ಲುವುದು ಸಂಭವಿಸುತ್ತಿದೆಯೇ? ಹಾಗಿದ್ದರೆ ಈ ವಿಡಿಯೋ ನಿಮಗೆ ಅತ್ಯಗತ್ಯ. ಈಗ ಆ 3 ಮಹಾ ನಿಷೇಧಿತ ಜಾಗಗಳು ಯಾವುದು ಅಂತ ನೋಡೋಣ. 1. ಶೋಕತಪ್ತ ಮತ್ತು ನಕಾರಾತ್ಮಕ ಶಕ್ತಿಯ ಕೇಂದ್ರಗಳು, ಅಂದ್ರೆ ದಿ ಆರಾ ಡ್ರೈನರ್ಸ್. ಮೊದಲನೆಯದಾಗಿ, ನಿಮ್ಮ ಹತ್ತಿರದವರೇ ಇರಬಹುದು ಅಥವಾ ದೂರದವರೇ ಇರಬಹುದು. ಯಾರು ಯಾವಾಗಲೂ ಕಷ್ಟ, ಸಾವು, ನೋವು ಮತ್ತು ಇನ್ನೊಬ್ಬರ ಬಗ್ಗೆ ದ್ವೇಷದ ಮಾತುಗಳನ್ನೇ ಆಡುತ್ತಿರುತ್ತಾರೋ ಅಂತಹವರ ಮನೆಗೆ ಹೋಗಬೇಡಿ. ಗಂಭೀರವಾದ ಎಚ್ಚರಿಕೆ ಇದು. ವೃಷಭ ರಾಶಿಯವರ ಮೇಲೆ ಈಗ ದೃಷ್ಟಿದೋಷದ ಪ್ರಭಾವ ಹೆಚ್ಚಿದೆ. ನೀವು ಅಂತಹ ನಕಾರಾತ್ಮಕ ಜಾಗಕ್ಕೆ ಹೋದಾಗ ಅಲ್ಲಿನ ನೆಗೆಟಿವ್ ಎನರ್ಜಿ ನಿಮ್ಮ ದೇಹವನ್ನು ಪ್ರವೇಶಿಸುತ್ತದೆ. ಇದರಿಂದ ನಿಮ್ಮ ಕೆಲಸಗಳಲ್ಲಿ ಅಡೆತಡೆ, ಹಠಾತ್ ಧನಹಾನಿ ಮತ್ತು ಅನಾರೋಗ್ಯ ಶುರುವಾಗುತ್ತದೆ. ನಿಮಗೆ ಅಕಾರಣವಾಗಿ ತಲೆನೋವು, ಆಲಸ್ಯ ಅಥವಾ ಕೆಲಸದ ಮೇಲೆ ಅಸಡ್ಡೆ ಶುರುವಾಗುತ್ತದೆ. ಇದು ಎನರ್ಜಿ ವ್ಯಾಂಪೈರಿಸಂಗೆ ಸಮಾನ. ಹಾಗಾಗಿ ಏಪ್ರಿಲ್ 25ರವರೆಗೆ ಇಂತಹ ಹರಟೆ ಮತ್ತು ಚರ್ಚೆಗಳಿಂದ ದೂರ ಇರಿ. 2. ಜಲರಾಶಿಯ ರಹಸ್ಯ ಮತ್ತು ಮೃತ್ಯು ಭೀತಿ. ಎರಡನೆಯದಾಗಿ, ಬೇಸಿಗೆಯ ಬಿಸಿಗೆ ತಂಪು ಹುಡುಕುತ್ತಾ ನದಿ, ಹಳ್ಳ, ಕೆರೆ ಅಥವಾ ಜಲಪಾತಗಳ ಕಡೆಗೆ ಪ್ರವಾಸ ಹೋಗುವ ಸಾಹಸ ಮಾಡಬೇಡಿ. ಬೇಸಿಗೆಯಲ್ಲಿ ಇವು ಆಕರ್ಷಕವಾಗಿ ಕಂಡರೂ ವೃಷಭ ರಾಶಿಯವರಿಗೆ ಈಗ ಜಲಗಂಡ ಇದೆ. ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತುಗಳಿಗೆ ನೀರಿನ ಮೂಲಗಳ ಮೇಲೆ ವಿಶೇಷ ನಿಯಂತ್ರಣವಿರುತ್ತದೆ. ರಾಹು ಅಮೃತಕ್ಕಾಗಿ ಪರಿತಪಿಸಿದಂತೆ ಈಗಿನ ಸಮಯದಲ್ಲಿ ರಾಹು ಜಲಮೂಲಗಳ ಮೂಲಕ ನಿಮ್ಮನ್ನು ಸೆಳೆಯುತ್ತಾನೆ. ನೀವು ಕಾಲಿಡುವ ನೀರಿನ ಕೆಳಗೆ ಏನಿರುತ್ತದೆ ಎಂದು ನಿಮಗೆ ತಿಳಿಯುವುದಿಲ್ಲ. ಪಾಚಿ ಕಟ್ಟಿದ ಕಲ್ಲುಗಳು, ಸುಳಿಗಳು ಅಥವಾ ಅನಿರೀಕ್ಷಿತ ಪ್ರವಾಹ ನಿಮ್ಮ ಪ್ರಾಣಕ್ಕೆ ಅಪಾಯ ತರಬಹುದು.
ಇದನ್ನು ಜ್ಯೋತಿಷ್ಯ ಭಾಷೆಯಲ್ಲಿ ಜಲಗಂಡ ಎನ್ನಲಾಗುತ್ತದೆ. ವೃಷಭ ರಾಶಿಯವರಿಗೆ ಈ ಏಪ್ರಿಲ್ 25ರವರೆಗೆ ಜಲಗಂಡಾಂತರ ಇರುವುದರಿಂದ ಈ ಮನರಂಜನೆ ನಿಮ್ಮ ಪಾಲಿಗೆ ಕೊನೆಯದಾಗಬಹುದು. ಹಾಗಾಗಿ ಎಚ್ಚರ. 3. ಗುಪ್ತ ಶತ್ರುಗಳ ತಾಣ ಮತ್ತು ಸ್ಮಶಾನದ ಹಾದಿಗಳು. 3ನೇದು ಮತ್ತು ಕೊನೆಯದು, ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಉರಿಸಿಕೊಳ್ಳುವವರು ಮತ್ತು ತಂತ್ರ ಮಂತ್ರಗಳ ಮೇಲೆ ನಂಬಿಕೆ ಇರುವವರ ಸಹವಾಸ ಎಂದಿಗೂ ಒಳ್ಳೆಯದಲ್ಲ. ನಿಮ್ಮ ಮುಖಕ್ಕೆ ಮುಗುಳ್ನಗೆ ಬೀರುವವರೇ ನಿಮ್ಮ ಬೆನ್ನ ಹಿಂದೆ ನಿಮಗೆ ಹಳ್ಳ ತೋಡುತ್ತಿರಬಹುದು. ಇಂತಹ ವ್ಯಕ್ತಿಗಳ ಮನೆಯಲ್ಲಿ ಈ ಸಮಯದಲ್ಲಿ 1 ಹನಿ ನೀರನ್ನು ಕೂಡ ಕುಡಿಯಬೇಡಿ. ಇದರ ಜೊತೆಗೆ ಸಂಜೆ 6 ಗಂಟೆಯ ನಂತರ ಅಥವಾ ಮಧ್ಯಾಹ್ನ ಬಿಸಿಲಿನಲ್ಲಿ ನಿರ್ಜನ ಪ್ರದೇಶಗಳು, ಸ್ಮಶಾನದ ದಾರಿ ಅಥವಾ ಹಳೆಯ ಪಾಳು ಬಿದ್ದ ಕಟ್ಟಡಗಳ ಬಳಿ ಸಂಚರಿಸಬೇಡಿ. ನಿಮ್ಮ ಜಾತಕದಲ್ಲಿರುವ ಈಗಿನ ದೋಷಗಳು ದುಷ್ಟಶಕ್ತಿಗಳನ್ನು ನಿಮ್ಮ ಕಡೆಗೆ ಆಕರ್ಷಿಸುತ್ತವೆ. ಈಗ ನಾನು ಹೇಳುವ ಈ ಮಂತ್ರಗಳನ್ನು ಬರೆದಿಟ್ಟುಕೊಳ್ಳಿ ಅಥವಾ ದಿನಕ್ಕೆ 108 ಬಾರಿ ಕೇಳಿಸಿಕೊಳ್ಳಿ. ಇದು ನಿಮ್ಮ ಸುತ್ತ ಒಂದು ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ. 1. ಕಾಲಭೈರವ ಅಷ್ಟಕಂ 1 ಬಾರಿ ಅಥವಾ ಮಹಾ ಮೃತ್ಯುಂಜಯ ಮಂತ್ರ 3 ಬಾರಿ ಪ್ರತಿದಿನ ಪಠಿಸಬೇಕು. ಇದರಿಂದ ಮೃತ್ಯು ಭಯ ನಿವಾರಣೆಯಾಗುತ್ತದೆ. ಶತ್ರು ಬಾಧೆ ಮತ್ತು ಅಕಾಲಿಕ ಮೃತ್ಯುವಿನಿಂದ ಪಾರಾಗಲು ಪ್ರತಿದಿನ ಸಂಜೆ ಕಾಲಭೈರವನ ಸ್ಮರಣೆ ಮಾಡಿ ಅಥವಾ 3 ಸಲ ಮಹಾ ಮೃತ್ಯುಂಜಯ ಮಂತ್ರ ಜಪ ಮಾಡಿ. 2. ಶಿವ ಪಂಚಾಕ್ಷರಿ ಮಂತ್ರ ಪ್ರತಿದಿನ 108 ಬಾರಿ ಜಪಿಸಿ. ಮನಸ್ಸಿನ ಶಾಂತಿಗಾಗಿ ಈ ಮಂತ್ರ ಅತ್ಯಂತ ಪ್ರಬಲ. ಓಂ ನಮಃ ಶಿವಾಯ. 3. ರಾಹುಕೇತು ಶಾಂತಿ ಮಂತ್ರ ಪ್ರತಿದಿನ 3 ಬಾರಿ. ಅರ್ಧಕಾಯಂ ಮಹಾವೀರಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. 4. ಶ್ರೀ ಸುದರ್ಶನ ಅಷ್ಟಕಂ ಪ್ರತಿದಿನ 1 ಬಾರಿ. ಇದು ಶತ್ರುಗಳ ಸಂಹಾರಕ್ಕಾಗಿ ಮತ್ತು ನಿಮ್ಮ ರಕ್ಷಣೆಗಾಗಿ. 5. ಹನುಮಾನ್ ಚಾಲೀಸ ಮಲಗುವ ಮುಂಚೆ 1 ಬಾರಿ. ಭೂತ ಪ್ರೇತ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಓಡಿಸಲು ಇದು ಸಹಾಯ ಮಾಡುತ್ತದೆ. ಹಾಗೆ ನೀವು ಮಾಡಲೇಬೇಕಾದ 5 ಮಹಾ ಪರಿಹಾರಗಳು. 1. ಶಿವಲಿಂಗಕ್ಕೆ ತಣ್ಣೀರಿನ ಅಭಿಷೇಕ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಅಥವಾ ಪ್ರತಿ ಸೋಮವಾರ. ಇದು ನಿಮ್ಮ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಾಡಬಹುದು. 2. ಕಪ್ಪು ನಾಯಿಗೆ ಆಹಾರ ಪ್ರತಿದಿನ ಅಥವಾ ಪ್ರತಿ ಶನಿವಾರ. ಇದು ಶನಿ ಮತ್ತು ರಾಹುವಿನ ಪ್ರಭಾವ ಕಡಿಮೆಯಾಗಿಸುತ್ತದೆ. 3. ಮನೆಯಲ್ಲಿ ಕರ್ಪೂರ ಹಚ್ಚುವುದು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಅಥವಾ ದಿನಕ್ಕೆ 1 ಸಲ ತಪ್ಪದೇ ಮಾಡಬೇಕು. ಇದು ಮನೆಯ ನಕಾರಾತ್ಮಕ ಶಕ್ತಿಯನ್ನು ಓಡಿಸುತ್ತದೆ. 4. ಉಪ್ಪು ನೀರಿನ ಸ್ನಾನ ಪ್ರತಿದಿನ ಸ್ನಾನದ ನೀರಿನಲ್ಲಿ 1 ಚಿಟಿಕೆ ಉಪ್ಪು ಹಾಕಿಕೊಳ್ಳಿ. ಇದು ದೃಷ್ಟಿದೋಷ ನಿವಾರಣೆ ಮಾಡುತ್ತದೆ. 5. ದಾನ ಬಡವರಿಗೆ ಬಿಳಿ ಬಣ್ಣದ ವಸ್ತುಗಳನ್ನು ಅಂದರೆ ಹಾಲು, ಅಕ್ಕಿ ಅಥವಾ ಸಕ್ಕರೆ ಏಪ್ರಿಲ್ ಮುಗಿಯುವುದರ ಒಳಗಡೆ 1 ಸಲನಾದರೂ ಈ ವಸ್ತುಗಳನ್ನು ದಾನ ಮಾಡಿ. ಇದು ನಿಮ್ಮ ಗ್ರಹದೋಷದ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಜೀವನ ಒಮ್ಮೆ ಮಾತ್ರ ಸಿಗುವುದು. ಅದನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಈ ವಿಡಿಯೋವನ್ನು ನೀವು ನೋಡುತ್ತಿದ್ದೀರಿ ಅಂದರೆ ನೀವು ಅದೃಷ್ಟವಂತರು. ಯಾಕಂದ್ರೆ ಸಾಕ್ಷಾತ್ ಈಶ್ವರನೇ ನಿಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ಈ ಮಾಹಿತಿ ನಿಮಗೆ ನಿಜಕ್ಕೂ ಉಪಯುಕ್ತ ಅನಿಸಿದರೆ ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಿಮ್ಮ ಈ ಒಂದು ಕಮೆಂಟ್ ಮತ್ತು ಲೈಕ್ ಇನ್ನೊಬ್ಬ ವೃಷಭ ರಾಶಿಯವರ ಪ್ರಾಣವನ್ನು ಉಳಿಸಬಹುದು. ಈ ಕೂಡಲೇ ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಇಂತಹ ಸತ್ಯವಾದ ಮತ್ತು ಆಳವಾದ ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ನೆನಪಿರಲಿ, ಜಾಗರೂಕತೆಯೇ ಜೀವನದ ಭದ್ರತೆ. ಸರ್ವರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.